ಹುಬ್ಬಳ್ಳಿಯಲ್ಲೊಬ್ಬ ಪ್ರೇಮ ರೋಗಿ ಪ್ರೀಚೆ ಅಂತ ಕಾಡುತ್ತಿದ್ದಂತೆ. ಪ್ರೀಚೆ ಎಂದು ಕಾಡುತ್ತಿದ್ದ ಯುವಕನ ಕಪಾಲು ಕೊಟ್ಟಿದ್ದು ಮುತ್ತಲ್ಲ, ಬದಲಾಗಿ ಚಪ್ಪಲಿ ಸೇವೆ. ಹುಬ್ಬಳ್ಳಿಯಲ್ಲೊಬ್ಬ ಪ್ರೇಮ ರೋಗಿಯ ಬ್ರೇಕಿಂಗ್. ಪ್ರೀಚೆ ಅಂತ ಪ್ರಾಣ ತಿಂತಾ ಇದ್ದ ಯುವಕನಿಗೆ ಚಪ್ಪಲಿಯ ಏಟು. ಹುಬ್ಬಳ್ಳಿಯಲ್ಲಿ ಯುವಕರಿಗೆ ಚಪ್ಪಲಿ ಏಟು ನೀಡಿದ ಯುವತಿ. ಅನ್ಯಕೋಮಿನ ಯುವಕನಿಂದ ಯುವತಿಗೆ ನಿರಂತರವಾದಂತಹ ಮೆಂಟಲ್ ಟಾರ್ಚರ್. ಹುಬ್ಬಳ್ಳಿಯ ವಿದ್ಯಾನಗರ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಸಂತ್ರಸ್ತೆ ಹಾಗೂ ಯುವತಿ ಪೋಷಕರಿಂದ ಥಳಿತ ಅನ್ನೋ ಮಾಹಿತಿ ಇದೆ. ಸಂತ್ರಸ್ತೆ ಹಾಗೂ ಯುವತಿ ಪೋಷಕರಿಂದ ಥಳಿತ. ಆರೋಪಿಯನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಸ್ಥಳಕ್ಕೆ ಈಗಾಗಲೇ ಗೋಕುಲ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಯುವಕನಿಂದ ಚಪ್ಪಲಿ ಏಟು. ಅನ್ಯಕೋಮಿನ ಯುವಕನಿಂದ ಯುವತಿಗೆ ಮಾನಸಿಕ ಕಿರುಕುಳ ಅನ್ನೋ ಮಾಹಿತಿ. 5 ರೂಪಾಯಿ ಕೊಟ್ರೆ ಪ್ರವೇಶ ಕೊಡೋದು ಪಬ್ಲಿಕ್ ಟಾಯ್ಲೆಟ್ ಮಾತ್ರ. ಹೃದಯ ಪ್ರವೇಶ ಬೇಕು ಅಂದ್ರೆ ಹೃದಯದ ಅಪಘಾತಗಳಾಗಬೇಕು. ಸೊ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ ನೋಡಿ. ಪ್ರೀತಿ ಮೂಡಬೇಕಾಗಿರೋದು, ಪ್ರೀತಿ ಮಾಡಬೇಕಾಗಿರೋದಲ್ಲ. ಪ್ರೀತಿಯನ್ನ ಬಲವಂತವಾಗಿ ಪಡಿಬೇಕಾಗಿರೋದಲ್ಲ, ಪ್ರೀತಿ ತಂತಾನೆ ಮೂಡಬೇಕು. ನೋಡಿ, ಇನ್ನು ಕಾನೂನನ್ನ ಕೈಗೆತ್ತಿಕೊಳ್ಳೋದು ಕೂಡ ಅಪರಾಧ. ನಾವು ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ವಿ. ಸಾರ್ವಜನಿಕರು ಹೊಡಿತಾ ಇದ್ದಾರೆ. ಅದರ ಅರ್ಥ ಯಾವುದೋ ಒಂದು ತಪ್ಪು ನಡೆದಾಗ ಸಾರ್ವಜನಿಕರೆಲ್ಲ ಕೈಗಳಲ್ಲಿ ದೊಡ್ಡ ದೊಡ್ಡ ಕೋಲು ಕಲ್ಲುಗಳಿಂದ ಹೊಡಿರಿ ಅಂತಲ್ಲ. ಇದಕ್ಕೆ ಪ್ರೇರಣೆಯೂ ಅಲ್ಲ. ಸಾರ್ವಜನಿಕರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು. ಈ ತರಹದೊಂದು ದುರ್ಘಟನೆ ನಡೆದಿದೆ ಆದಲ್ಲಿ ನಿಮ್ಮ ಸ್ಥಳೀಯ ಪೊಲೀಸರು ಇರ್ತಾರೆ, ಅವರಿಗೆ ಮಾಹಿತಿಯನ್ನು ರವಾನಿಸಿ, ಏನೂ ಇಲ್ಲ ಅಂದ್ರೆ ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೆ ತರೋ ಪ್ರಯತ್ನಗಳಾಗಬೇಕೇ ಹೊರತಾಗಿ ಸಾಮೂಹಿಕ ಹಲ್ಲೆಯೂ ಕೂಡ ಅಕ್ಷಮ್ಯ ಅಪರಾಧ. ಇನ್ನು ಬಲವಂತವಾಗಿ ಹುಡುಗಿಯರನ್ನ ಪೀಡಿಸುವಂತಹದ್ದು, ಅವರಿಗೆ ಮೆಂಟಲ್ ಟಾರ್ಚರ್ ಕೊಡುವಂತಹದ್ದು, ಒಂದು ತರಹದ ಪ್ರೇಮ ರೋಗಿ ಅಂತ ವರ್ತಿಸೋದು ಕೂಡ ಅಕ್ಷಮ್ಯ ಅಪರಾಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.